ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಯು ಕಟ್ ಸಿಂಪಲಾಗಿ ಮಾಡುವಂಥ ಯು ಕಟ್ಟು ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದು ಇವ್ರದ್ದು ಸ್ವಲ್ಪ ಶಾರ್ಟ್ ಹೇರ್ಸೇ ಇದೆ, ಅದಕ್ಕೆ ಸ್ವಲ್ಪ ಮೀಡಿಯಮಾಗಿ ಯು ಮಾಡ್ತಿದ್ದೀನಿ, ಡೀಪಾಗೂ ಮಾಡ್ತಿಲ್ಲ, ಜಸ್ಟ್ ಸ್ವಲ್ಪ ಯು ಕಟ್ ಕೊಡ್ತಿದ್ದೀನಿ. ಫಸ್ಟಿಗೆ ಚೆನ್ನಾಗಿ ಕೂಮ್ ಮಾಡಿಕೊಂಡು ವೆಟ್ ಮಾಡಿಕೊಂಡು ಹೇರ್ಸ್ನ ಸ್ವಲ್ಪ ಚೆನ್ನಾಗಿ ಕೂಮ್ ಮಾಡ್ಕೊಬೇಕು. ಕೂಮ್ ಮಾಡ್ಕೊಂಡಿದ ನಂತರ ಸ್ವಲ್ಪ ಒಂದೊಂದೇ ಪಾರ್ಟ್ ತೊಗೊಳ್ಬೇಕು, ಮಧ್ಯದಲ್ಲಿ ಪಾರ್ಟು ಮಾಡ್ಕೊಬೇಕು. ಫಸ್ಟು ಒಂದು ಪಾರ್ಟ್ ತೊಗೊಂಡು ಲೈಟಾಗಿ ಸ್ಟ್ರೈಟ್ ಕಟ್ ಮಾಡ್ಕೊಬೇಕು. ಸ್ವಲ್ಪ ಲೈಟಾಗಿ ಸ್ಟ್ರೈಟ್ ಕಟ್ಟು ಮಾಡ್ಕೊಳ್ಳೋದು ಫಸ್ಟ್ ಪಾರ್ಟ್ ತೊಗೊಂಡು. ನೆಕ್ಸ್ಟು ಅದೇ ಗೈಡ್ಲೈನ್ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ತೊಗೊಂಡು ಗೈಡ್ಲೈನ್ ತೊಗೊಂಡು ನೆಕ್ಸ್ಟ್ ಪಾರ್ಟನ್ನ ತೊಗೊಂಡು ಹಾಗೆ ಸ್ವಲ್ಪ ಯು ಶೇಪ್ ಬರೋ ಹಾಗೆ ಯು ಕಟ್ ಥರ ಕ್ರಾಸಲ್ಲಿ ಇಟ್ಕೊಂಡು ಕೈನ ಬೆರಳನ್ನ ಕ್ರಾಸಾಗಿ ಇಟ್ಕೊಂಡು ಲೈಟಾಗಿ ಯು ಕಟ್ ಮಾಡಬೇಕು. ಇಲ್ಲಿ ನಾನು ಸ್ವಲ್ಪ ತೊಗೊಂಡು ಮಾಡ್ತಾಯಿದ್ದೀನಿ. ಈಗ ಹೊಸದಾಗಿ ಕಲಿತಾ ಇರೋರಿಗೆ ಇದು ತುಂಬ ಯೂಸ್ ಆಗುತ್ತೆ. ನೋಡಿಕೊಂಡು ನಿಧಾನಕ್ಕೆ ಸ್ವಲ್ಪ ತೊಗೊಂಡು ಕಟ್ ಮಾಡ್ಕೊಬೇಕು. ಇಲ್ಲಿ ನಾನು ಒಂದೊಂದೇ ಪಾರ್ಟ್ ತೊಗೊಂಡು ಹಾಗೆ ಗೈಡ್ಲೈನ್ ತೊಗೊಂಡು ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದು ಸ್ವಲ್ಪ ಲೈಟಾಗಿ ಅವ್ರಿಗೆ ಯೂ ಮಾಡ್ತಾರೆ, ಅದು ತುಂಬ ಶಾರ್ಟ್ ಇರೋದ್ರಿಂದ ಸ್ವಲ್ಪ ಲೈಟಾಗಿ ಯೂ ಮಾಡ್ತಿದ್ದೀನಿ ಅಷ್ಟೇ, ಡೀಪಾಗೂ ಮಾಡ್ತಿಲ್ಲ. ಒಂದು ಸೈಡ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಸೈಡ್ಗೆ ಹೋಗ್ಬೇಕಾದ್ರೆ ಅಕಸ್ಮಾತ್ ಮಧ್ಯದಲ್ಲಿ ಇನ್ನೂ ಸ್ವಲ್ಪ ಕೂದಲು ಎಕ್ಸ್ಟ್ರಾ ಇದ್ದರೆ ಅದನ್ನು ನೋಡಿಕೊಂಡು ಆವಾಗ ಕಟ್ ಮಾಡ್ಕೊಳ್ತಾ ಇರಬೇಕು, ಚೆಕಿಂಗ್ ಮಾಡ್ತಾ ಇರಬೇಕು. ಒಂದು ಪರ್ಫೆಕ್ಟಾಗಿ ಬರೋವರೆಗೂ ಒಂದು 2-3 ಸತಿ ಹಾಗೆ ಚೆಕ್ ಮಾಡ್ತಾ ಇರಬೇಕು. ಹೇರ್ ಕಟ್ ಹಾಗೆ ಯಾವಾಗಲೂ ಮಾಡ್ತಿದ್ರು ಒಂದೊಂದು ಸ್ವಲ್ಪ ಬರ್ತಾ ಇರುತ್ತೆ. ಸ್ವಲ್ಪ ಲೈಟಾಗಿ ತೆಗಿಬೇಕು, ಹಂಗಂತ ಶಾರ್ಟ್ ಮಾಡಬಾರ್ದು. ಏನು ಗೈಡ್ಲೈನ್ ಇದೆಯೋ ಅದನ್ನು ನೋಡಿಕೊಂಡು ಚೆಕ್ ಮಾಡಿಕೊಂಡು ತೆಕ್ಕೋತಾ ಇರಬೇಕು. ನೆಕ್ಸ್ಟ್ ಆ ಕಡೆ ಪಾರ್ಟ್ಸ್ ತೊಗೊಂಡು ಗೈಡ್ಲೈನ್ ಇದೆ ಮೊದಲು ಸ್ಟ್ರೈಟ್ ಮಾಡಿರ್ತೀವಲ್ವ, ಅದೇ ಗೈಡ್ಲೈನ್ ತೊಗೊಂಡು ಆ ಕಡೆನೂ ಆ ಸ್ಟ್ರೈಟ್ ಮಾಡಿರೋದನ್ನ ಇಟ್ಕೊಂಡು ಸ್ವಲ್ಪ ಯು ಕಟ್ ಮಾಡಿಕೊಂಡು ಬರಬೇಕು. ಸ್ವಲ್ಪನೇ ಯು ಶೇಪ್ ಥರನೇ ಕೈ ಕ್ರಾಸಾಗಿ ಇಟ್ಕೊಂಡು ಮಾಡಿಕೊಂಡು ಬರಬೇಕು. ನೋಡಿ ನಾನು ಹೇಗೆ ತಗೋತಾ ಇದ್ದೀನಿ ಅಂತ. ಸ್ವಲ್ಪ ಕೈ ಬೆರಳುಗಳನ್ನ ಲಿಫ್ಟ್ ಮಾಡಿಕೊಂಡು ಯು ಶೇಪ್ ಬರೋ ಥರನೇ ಹೆಂಗೆ ನಾವು ಯು ಬರೀತೀವಿ ಲೆಟರು, ಅದೇ ಥರ ಸ್ವಲ್ಪ ಇಟ್ಕೊಂಡು ಮಾಡ್ಕೊಂಡು ಬರಬೇಕು. ಇದು ಸ್ವಲ್ಪ ಅಷ್ಟೊಂದು ಡೀಪ್ ಇಲ್ಲ, ಇದು ಯು ಕಟ್ಟು ಲೈಟಾಗಿ ಬರುತ್ತೆ ಅಷ್ಟೇ. ಇದು ಅವ್ರ ಹೇರ್ ಶಾರ್ಟ್ ಇರೋದ್ರಿಂದ ಸ್ವಲ್ಪನೇ ಸಾಕು ಅಂತ ಹೇಳಿರೋದ್ರಿಂದ ನಾವು ಸ್ವಲ್ಪ ಮಾತ್ರನೇ ಯು ಕಟ್ ಕೊಡ್ತಿದ್ದೀನಿ ಅಷ್ಟೇ. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಹೊತ್ಕೊಂಡು ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಬಂದಮೇಲೆ ನನ್ನ ವೀಡಿಯೋಸ್ ಎಲ್ಲ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಕಟಿಂಗ್ ಆದಮೇಲೆ ಸೆಟ್ಟಿಂಗ್ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ಕಟಿಂಗು ಕಂಪ್ಲೀಟ್ ಆಗಿದೆ, ಈಗ ಸೆಟ್ಟಿಂಗ್ ಮಾಡ್ತಿದ್ದೀವಿ. ಹಾಗೆ 3 ಪಾರ್ಟಿಷನ್ ಮಾಡಿಕೊಂಡು ರೋಲರ್ ಕುಂಬ್ ತೊಗೊಂಡು ಒಂದೇ ಸಮ ಟೈಟಾಗಿ ಇಟ್ಕೋಬೇಕು. ಅದನ್ನು ರೋಲ್ ಮಾಡಿಕೊಂಡು ಅದನ್ನು ಹಾಗೆ ಟೈಟಾಗಿ ಇಟ್ಕೊಂಡು ಬ್ಲೋ ಡ್ರೈ ಮಾಡಿಕೊಂಡು ಫುಲ್ಲು ಸ್ಟ್ರೈಟ್ ಥರ ಮಾಡ್ಕೊಂಡು ಬಂದರೆ ಸ್ವಲ್ಪ ಕುತ್ಕೊಳ್ಳುತ್ತೆ. ಇಲ್ಲ ಹೊಸ್ದಾಗಿ ಕಲಿತಿರೋರ್ಗೆ ಸ್ವಲ್ಪ ಕಷ್ಟನೇ, ಅದನ್ನು ಕರೆಕ್ಟಾಗಿ ಸ್ವಲ್ಪ ಟೈಟಾಗಿ ಇಟ್ಕೊಂಡು ಮಾಡಿದ್ರೆ ಕುತ್ಕೊಳ್ಳುತ್ತೆ. ಹಾಗೆ ಎಲ್ಲ ಪಾರ್ಟ್ಸನ್ನು ತೊಗೊಂಡು ಸ್ವಲ್ಪ ಚೆನ್ನಾಗಿ ಬ್ಲೋ ಡ್ರೈ ಮಾಡಬೇಕು, ಕುಳಿಸ್ಬೇಕು ಅದನ್ನು ಹೇರ್ಸ್ನ. ಇಲ್ಲಾಂದರೆ ನಮಗೆ ಶೇಪ್ ಗೊತ್ತಾಗಲ್ಲ. ಕಸ್ಟಮರ್ಸು ಕೇಳ್ತಾರೆ ಯು ಶೇಪ್ ಬಂದಿಲ್ಲ ಅಂತ. ಅದು ನಾವು ರೋಲ್ ಮಾಡೋದ್ರಿಂದ ಹಾಗೆ ಬ್ಲೋ ಡ್ರೈ ಮಾಡೋದ್ರಿಂದ ನೀಟಾಗಿ ಕುತ್ಕೊಂಡಾಗ ಅವ್ರಿಗೆ ಶೇಪ್ ಗೊತ್ತಾಗುತ್ತೆ. ಚೆನ್ನಾಗಿ ಕುಳಿಸ್ಬೇಕು. ಅದು ಮೈನು ಕಟಿಂಗಲ್ಲಿ ಬ್ಲೋ ಡ್ರೈ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಂದು ಪಾರ್ಟ್ಸ್ನು ಕರೆಕ್ಟಾಗಿ ಸೆಟ್ ಮಾಡಿ ಬ್ಲೋ ಡ್ರೈ ಮಾಡಿ ಕರೆಕ್ಟಾಗಿ ಯು ಶೇಪಿಗೆ ತಕ್ಕಂಗೆ ಕುಳಿಸ್ಬೇಕು. ಆವಾಗ ಅದು ಒಂದು ಸೆಟ್ ಆಗುತ್ತೆ. ನಾವು ಏನೇ ಕಟ್ ಮಾಡಿದ್ರೂ ಸ್ವಲ್ಪ ಇದು ಬ್ಲೋ ಡ್ರೈ ಮಾಡೋವಾಗೂ ಸ್ವಲ್ಪ ಎಕ್ಸ್ಟ್ರಾ ಏನು ಕೂದಲಿರುತ್ತೋ ಅದನ್ನೆಲ್ಲ ಕಟ್ ಮಾಡ್ಕೊಬೇಕು.
ಈ ರೀತಿ ಯು ಕಟ್ನ ಮಾಡ್ಕೊಬೇಕು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ನನ್ನ ಧನ್ಯವಾದಗಳು.